अदानी समूह पर करप्शन, ब्राइबरी और फाइनेंशियल इरेगुलरिटीज के गंभीर आरोप है। उसके बारे में हम सदन के सामने रखना चाहते थे। ಮಹಾರಾಷ್ಟ್ರ ಹಾಗೂ ಜಾರ್ಖಂಡ್ ರಾಜ್ಯಗಳ ವಿಧಾನಸಭಾ ಚುನಾವಣೆ ಮುಕ್ತಾಯವಾಗಿದೆ. ಅಲ್ಲದೆ ದೇಶದ ಹಲವು ರಾಜ್ಯಗಳಲ್ಲಿ ವಿಧಾನಸಭಾ ಉಪಚುನಾವಣೆ ಹಾಗೂ ಲೋಕಸಭೆಯ ಉಪಚುನಾವಣೆ ಮುಕ್ತಾಯವಾಗಿದೆ. ಇದರ ಬೆನ್ನಲ್ಲೇ ಗೌತಮ್ ಅದಾನಿ ಲಂಚ ಪ್ರಕರಣವನ್ನ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಲಿಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಸೌರಶಕ್ತಿ ಪ್ರಾಜೆಕ್ಟ್ಗೆ ಸಂಬಂಧಿಸಿದಂತೆ ಉದ್ಯಮಿ ಹಾಗೂ ಬಿಲಿಯನಿಯರ್ ಗೌತಮ್ ಅದಾನಿ ಹಾಗೂ ಅದಾನಿ ಸಮೂಹ 2030 ಕೋಟಿ ಲಂಚವನ್ನು ನೀಡಿದೆ ಅಂತ ಕಾಂಗ್ರೆಸ್ ಗಂಭೀರ ಆರೋಪವನ್ನ ಮಾಡಿದ್ದು, ಸಂಸತ್ ಅಧಿವೇಶನದಲ್ಲಿ ಇದೇ ಜೋರು ಸದ್ದಾಗ್ತಾ ಇದೆ. ಪ್ರಮುಖ ರಾಜ್ಯದ ವಿಧಾನಸಭಾ ಚುನಾವಣೆಯಲ್ಲಿ ಸೋತಂತಹ ಬೆನ್ನಲ್ಲೇ ಕಾಂಗ್ರೆಸ್ ಪಕ್ಷ ಹೋರಾಟಕ್ಕೆ ಇಳಿದಿದೆ. ದೇಶದಲ್ಲಿ ಬಹುದೊಡ್ಡ ಮಟ್ಟದಲ್ಲಿ ಅದಾನಿ ಮೇಲೆ ಕೇಳಿ ಬಂದಿರುವಂತಹ ಆರೋಪ ಸದ್ದು ಮಾಡ್ತಾ ಇದೆ. ಇದೀಗ ಸಂಸತ್ನಲ್ಲಿ ಅದಾನಿ ವಿಷಯವನ್ನ ಪ್ರಸ್ತಾಪಿಸಿ ಮತ್ತೆ ಬಿಜೆಪಿ ಪಕ್ಷವನ್ನ ಸಂಕಷ್ಟಕ್ಕೆ ಸಿಲುಕಿಸೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಚಳಿಗಾಲದ ಸಂಸತ್ ಅಧಿವೇಶನದಲ್ಲಿ ಸೆಕ್ಷನ್ 267ರ ಅಡಿಯಲ್ಲಿ ಗೌತಮ್ ಅದಾನಿ ವಿಷಯವನ್ನ ಪ್ರಸ್ತಾಪಿಸಿದ್ದೇವೆ. ಅದಾನಿ ಗ್ರೂಪ್ ಈಗಾಗಲೇ ಭ್ರಷ್ಟಾಚಾರ, ಲಂಚ ಹಾಗೂ ಹಣಕಾಸು ಅಕ್ರಮಗಳ ಬಗ್ಗೆ ಗಂಭೀರ ಆರೋಪಗಳನ್ನು ಎದುರಿಸ್ತಾ ಇದೆ. ನಾವು ಈ ವಿಷಯವನ್ನ ಸದನದ ಮುಂದೆ ಇಡ್ಲಿಕ್ಕೆ ಬಯಸಿದ್ದೇವೆ ಅಂತ ರಾಜ್ಯಸಭಾ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ಸಂಸತ್ ಚಳಿಗಾಲದ ಅಧಿವೇಶನ ನಿನ್ನೆಯಿಂದ ಪ್ರಾರಂಭವಾಗಿದ್ದು, ಮೊದಲ ದಿನದ ಅಧಿವೇಶನದಲ್ಲೇ ಬಿಜೆಪಿ ಪಕ್ಷದ ಮೇಲೆ ಕಾಂಗ್ರೆಸ್ ಮುಗಿಬಿದ್ದಿದೆ. ಅದಾನಿ ವಿಷಯವನ್ನ ಸಂಸತ್ನಲ್ಲಿ ಪ್ರಸ್ತಾಪಿಸಿರುವ ಕಾಂಗ್ರೆಸ್ ಅಂದಾಜು 2030 ಕೋಟಿ ರೂಪಾಯಿ ಲಂಚ ನೀಡಲಾಗಿದೆ. ಇದಕ್ಕೆ ಸಾರ್ವಜನಿಕರ ಹಣವನ್ನ ಲಂಚಕ್ಕೆ ಬಳಸಲಾಗಿದೆ ಎಂಬುದನ್ನ ಸದನದ ಮೂಲಕ ದೇಶಕ್ಕೆ ತಿಳಿಸಲಿಕ್ಕೆ ಬಯಸಿದ್ದೇವೆ ಅಂತ ಅಂದಿದೆ. ಅಲ್ಲದೆ ಇದಕ್ಕೂ ಮೊದಲೇ ಅದಾನಿ ಗ್ರೂಪ್ ವಿರುದ್ಧ ಷೇರುಪೇಟೆಯ ಮ್ಯಾನಿಪ್ಯುಲೇಷನ್, ಲೆಕ್ಕಪತ್ರ ವಂಚನೆ, ಓವರ್ ಇನ್ವಾಯ್ಸ್ ಹಾಗೆ ಶೆಲ್ ಕಂಪನಿಯಂತಹ ಗಂಭೀರ ಆರೋಪಗಳು ಬೆಳಕಿಗೆ ಬಂದಿವೆ. ಈಗ ಈ ವಿಷಯಗಳನ್ನ ಸದನದಲ್ಲಿ ತರೋದು ಮುಖ್ಯ. ಇದರಿಂದ ದೇಶ ನಷ್ಟ ಅನುಭವಿಸಿದೆ ಮತ್ತು ಇದರಿಂದ ಜಗತ್ತು ನಮ್ಮ ಮೇಲಿನ ವಿಶ್ವಾಸವನ್ನ ಕಳೆದುಕೊಳ್ಳಬಹುದು. ದೇಶ ಉಳಿಸಲಿಕ್ಕೆ ನಾವು ಈ ವಿಷಯವನ್ನ ಎತ್ತಿದ್ದೆವು ಅಂತ ಖರ್ಗೆ ಅವರು ಹೇಳಿದ್ದಾರೆ. ಇನ್ನು 2015 ಜೂನ್ರಲ್ಲಿ ಮೋದಿಯವರು ಬಾಂಗ್ಲಾದೇಶಕ್ಕೆ ಹೋದಾಗ ಅದಾನಿ ಗ್ರೂಪ್ ಅಲ್ಲಿ ವಿದ್ಯುತ್ ಯೋಜನೆಯನ್ನ ಪಡ್ಕೊಂಡಿತ್ತು. ಮೋದಿಯವರ ಆಶೀರ್ವಾದವಿಲ್ಲದೆ ಯಾವ ದೇಶ ಅದಾನಿಯನ್ನ ಮಾತ್ರ ಆಯ್ಕೆ ಮಾಡ್ತದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದೆಲ್ಲವೂ ಮೋದಿಯವರ ಬೆಂಬಲದಿಂದ ನಡೀತಾ ಇದೆ. ಇದು ದೇಶದ ಮೇಲೆ ಪರಿಣಾಮವನ್ನ ಬೀರ್ತಾ ಇದೆ ಅಂತ ಹೇಳಿದ್ದಾರೆ. ಇನ್ನು ಮುಂದುವರೆದು ಇಂತಹ ಪ್ರಮುಖ ವಿಷಯಗಳನ್ನ ಪ್ರಸ್ತಾಪಿಸಲಿಕ್ಕೆ ಮಾತ್ರ ನಿಯಮ 267 ಮಾಡಲಾಗಿದೆ. ಸತ್ಯ ಹೊರಬರಲಿಕ್ಕೆ ಜೆಪಿಸಿ ರಚನೆಯಾಗಬೇಕು ಅಂತ ನಾವು ಒತ್ತಾಯಿಸುತ್ತೇವೆ ಅಂತ ಆಗ್ರಹಿಸಿದ್ದಾರೆ. ಇನ್ನು ಅದಾನಿ ಬಂಧನಕ್ಕೆ ಅಮೆರಿಕ ಕೋರ್ಟ್ ವಾರೆಂಟ್ ಜಾರಿ ಮಾಡಿದ ಮೇಲೆ ಭಾರತದ ವಿವಿಧ ರಾಜ್ಯಗಳಲ್ಲಿ ಈ ವಿಷಯ ಗಂಭೀರವಾಗಿ ಚರ್ಚೆಯಾಗ್ತಾ ಇದೆ. ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಅದಾನಿಯವರ ಆರ್ಥಿಕ ನೆರವು ಬೇಡ ಅಂತ ಅಂದಿದ್ದಾರೆ. ತಮಿಳುನಾಡಿನಲ್ಲೂ ಕೂಡ ಅದಾನಿ ಡಿಎಂಕೆ ವ್ಯವಹಾರ ಚರ್ಚೆಯಾಗ್ತಾ ಇದೆ. ಆಂಧ್ರ ಪ್ರದೇಶದಲ್ಲೂ ತನಿಖೆ ಮಾಡೋದಾಗಿ ಚಂದ್ರಬಾಬು ನಾಯ್ಡು ಹೇಳಿದ್ದಾರೆ. हमने तो 267 के तहत अदानी का मुद्दा उठाया था। अदानी समूह पर करप्शन, ब्राइबरी और फाइनेंशियल इरेगुलरिटीज के गंभीर आरोप है। उसके बारे में हम सदन के सामने रखना चाहते थे और 2030 करोड़ के नजदीक रिश्वत दी गई। जनता के पैसे का इस्तेमाल रिश्वत के लिए दिया गया। इसके बारे में हम उनको, चेयरमैन साहब को भी समझाना चाहते थे और पार्लियामेंट के में जो भी उनके मंत्रीज हैं और प्रधानमंत्री भी अगर आते तो ठीक था, उनको हम ये मुद्दे उनके सामने रखने वाले थे। लेकिन उनके इस रिश्वत का रिकॉर्ड भी अदानी ग्रुप के जो चेयरमैन है, सीईओज है, उन्होंने तो इसका रिकॉर्ड भी रखा है, किसको किस रेट पर पैसे दिए गए और कितने पैसे दिए गए। इसका सब रिकॉर्ड उनके पास वहाँ पर अमेरिका के खुफिया एजेंसी ने ये सीज कर लिया है। उनके पास ये रिकॉर्ड है। और इससे पहले भी अदानी ग्रुप के लोग स्टॉक हेरा फेरी भी और अकाउंटिंग फ्रॉड और ओवर इन्वॉल्विंग और सेल कंपनीज
इनका भी इस्तेमाल स्टॉक प्राइस में मैनिपुलेशन किया गया है, ये आरोप भी उसमें है। फिर जहां जहां मोदी जी जाते हैं वहां इस समूह के कॉन्ट्रैक्ट मिलते हैं। अगर आप लोगों को ये बताना चाहूंगा मैं, बहुत लंबा लिस्ट है कि जिस जिस जगह मोदी जी ने गए हैं उस जगह कौन से कॉन्ट्रैक्ट उनको मिले हैं, ये भी मैं बता सकता हूँ। इसीलिए हम ये चाहते थे कि इसको डिस्पैशनेटली हाउस में डिस्कशन हो। इसीलिए हमने 267 के तहत आज के जो भी ये है बिजनेस है उसको आप पोस्टपोन करो और सिर्फ इसके ऊपर चर्चा ले लो, क्योंकि आप देखेंगे कल पेपरों में, मीडिया में भर के आ रहा है। जो चीज देश का नुकसान हो रहा है और जिसमें डायरेक्टली जो दुनिया का भरोसा हम पे उड़ रहा है, तो उस वक्त हम ये चीजें हाउस में लाना जरूरी है। देश को बचाने के लिए हमने ये मुद्दा उठाया था, ताकि हाउस को डिस्टर्ब करने के लिए नहीं। ले जो मोदी कहते हैं हाउस को डिस्टर्ब करते हैं, हुड़दंग मचाते, वो ये हुड़दंग है। उन्होंने खुद ही बांग्लादेश गए और वहां पर अदानी को झारखंड इलेक्ट्रिसिटी एक्सपोर्ट उन्होंने जून 2015 में वहां विजिट किया था बांग्लादेश को। वो प्रोजेक्ट उसको अलोकेशन करने के लिए दिए। मलेशिया मेगा कंटेनर प्रोजेक्ट को मार्च 2017 में गए थे, वहां उनको अप्रैल 2017 में ये कॉन्ट्रैक्ट मिला। इजराइल ड्रोन मैन्युफैक्चरिंग हाइपोपोर्ट एक्वायर्ड, और ये जुलाई 17 को गए थे, दिसंबर 2018 में वो इनको मिला। और सिंगापुर गए प्राइम मिनिस्टर, वहाँ इन्वेस्टमेंट ऑफ 1000 करोड़ इन अदानी पोर्ट बाय स्टेट ओन्ड सिंगापुर इन्वेस्टमेंट फर्म। ये उनका विजिट हुआ 2018 में, और जून में 2018 वहाँ पर उनको कॉन्ट्रैक्ट मिला। इसी ढंग से श्रीलंका कंटेनर टर्मिनल पोर्ट 2020 को गए, प्राइम मिनिस्टर विजिट किए, वो 2020 को उनको कॉन्ट्रैक्ट मिला अदानी ग्रुप को।